4 ಥರದ ಜನ ಇರ್ತಾರೆ. ಮೊದಲನೇವರು ವಿಕ್ಟಿಮ್, ಪಾಪದವರು. ಇವರು ಒಳ್ಳೆಯದು ಕೆಟ್ಟದ್ದನ್ನ ಹೊರಗಡೆ ಪರಿಸ್ಥಿತಿಯಿಂದ ಆಗುತ್ತೆ ಅಂದ್ಕೊಂಡಿರ್ತಾರೆ. ಜನ ಸರಿಯಿಲ್ಲ, ನನ್ನ ಟೈಮ್ ಸರಿಯಿಲ್ಲ, ಅಪ್ಪ ಅಮ್ಮ ಬಡವರು, ನನಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ, ತಮ್ಮ ಎಲ್ಲ ತೊಂದರೆಗೆ ಕಾರಣ ಹೊರಗಡೆ ಹುಡುಕ್ತಾರೆ. ಹೊರಗಡೆ ಕಾರಣದಿಂದ ನಾನು ಈ ರೀತಿ ಇದ್ದೀನಿ, ಒಳ್ಳೆಯದು ಆಯಿತು ಅಂದರೆ ಅದೃಷ್ಟದಿಂದ ಆಯಿತು ಅಂದ್ಕೊಂಡಿರ್ತಾರೆ. ಎರಡನೇವರು ಅರೋಗೆನ್ಸ್, ಈಗೋಸ್ಟಿಕ್. ಎಲ್ಲ ನಾನೇ, ನನ್ನಿಂದಲೇ, ಸರಿಯಾದರೂ ನನ್ನಿಂದಲೇ, ತಪ್ಪಾದರೂ ಅದು ನನ್ನಿಂದಲೇ, ಅದಕ್ಕೂ ಪಶ್ಚಾತ್ತಾಪ ಪಡ್ತಾರೆ. ಇವರು ಸ್ವಲ್ಪ ಪ್ರಾಮಾಣಿಕರು. ಅಂದರೆ ಈ ಮಿಸ್ಟೇಕ್ ಮಾಡಿದೆ, ಹಾಗಾಗಿ ಈ ತೊಂದರೆ ಆಯಿತು ಅಂತ ಆ ತೊಂದರೆನ ಅನುಭವಿಸುವಂಥವ್ರು. ಗೆದ್ದರೆ ನನ್ನ ಎಬಿಲಿಟಿ, ನನ್ನ ಕಾರಣದಿಂದ ಆಯಿತು, ಸೋತರೆ ಅದನ್ನು ಒಪ್ಕೊಂಡು ಬಿಡ್ತಾರೆ. ಸಕ್ಸಸ್ ಫೇಲ್ಯೂರ್ ಎರಡನ್ನೂ ಸ್ವೀಕಾರ ಮಾಡೋವಂಥವ್ರು. ಮೂರನೇದು ಎಲ್ಲ ನಾನೇ ಮಾಡಿಲ್ಲ ಅನ್ನೋದನ್ನು ಅರ್ಥ ಆಗೋದು. ನನ್ನಿಂದ ಮೇಲೂ ಏನೋ ಇದೆ, ನನ್ನ ಜೀವನ ರಚನೆ ಮಾಡಿರೋಂಥದ್ದು. ಹಂಬಲ್ನೆಸ್, ವಿನಮ್ರತೆ. ಸಕ್ಸಸ್ನ ಯಾರಾದರೂ ಹೊಗಳಿದ್ರೆ ದೇವ್ರ ದಯೆ, ದೇವ್ರ ಕೃಪೆ ಇತ್ತು ಆಯಿತು ಅಂದ್ಕೊಳ್ಳೋಂಥವ್ರು. ಇವರ ಈಗೋ ಲೋ ಇರುತ್ತೆ. ಎರಡನೇ ಕ್ಯಾಟಗರಿ ಜನರ ಹತ್ರ ಸ್ಟ್ರೆಂತ್ ಇಲ್ಲ, ಆದರೆ ಇವರಲ್ಲಿ ಒಂದು ಸ್ಟ್ರೆಂತ್ ಇದೆ, ತಾಕತ್ತಿದೆ, ಅವೇರ್ನೆಸ್ ಇದೆ. ಎಲ್ಲ ನಾನೇ ಮಾಡಿಲ್ಲ ಅನ್ನೋದು ಅರ್ಥ ಆಗಿ ನಾನಿಲ್ಲ ಅಂದರೂ ನಡೀತದೆ, ಏನಾಗಬೇಕು ಅದು ಹಾಗೇ ಆಗುತ್ತೆ ಅಂತ ತಿಳ್ಕೊಳ್ಳೋಂಥ ಜನನೇ 4ನೇವರು. ಒನ್ನೆಸ್,